ತುಂಬ ಸ್ಟೇಜ್ ಫಿಯರ್ ಇತ್ತು ಅವನಿಗೆ. ಈಗ ನಾರ್ಮಲ್ ಆಗಿ ಯಾರ ಜೊತೆ ಹೋಗ್ಬಿಟ್ಟು ಮಾತಾಡೋ ಕೇಳೋ ಏನಾದರೂ ಮಾಡೋ ಅಂತಂದರೆ ಇಟ್ ವಾಸ್ ನಾಟ್ ಡೂಯಿಂಗ್. ನೀನೇ ಹೋಗೋ, ನೀನೇ ಮುಂದೆ ಹೋಗು, ನೀನೇ ಕೇಳೋ, ನಾನು ಹೋಗಲ್ಲ, ನಾನು ಮಾಡೋಲ್ಲ ಅಂತ. ಬಟ್ ಇವಾಗ ಪುಸ್ತಕಗಳ ನಂತರ ಆದಾಗ ತುಂಬ ಚೇಂಜಸ್ ನೋಡಿದ್ದೀನಿ. ಈಸ್ ಜಸ್ಟ್ ಗೋಯಿಂಗ್ ಅಪ್ರೋಚಿಂಗ್ ಎವ್ರಿ ಒನ್. ನಾನು ಬೇಡ ಅಂತ ಇವಾಗ ಮುಂದೆ ಓಡೋಗ್ತಾನೆ, ಮಾತಾಡ್ತಾನೆ, ಕೇಳ್ತಾನೆ. ಮೇ ಬಿ ಬಿಕಾಸ್ ಆಫ್ ದಿಸ್ ಸ್ಟೇಜ್ ಪರ್ಫಾರ್ಮೆನ್ಸ್ ಅವ್ರಿಗೆ ತುಂಬ ಚೇಂಜಸ್ ಬಂದಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಥ್ಯಾಂಕ್ಸ್ ಫಾರ್. ಎಲ್ರಿಗೂ ಶುಭೋದಯ. ನಾನು ನನ್ನ ಮಗನ ಆಲ್ಮೋಸ್ಟ್ ಒಂದು 2-3 ಸ್ಕೂಲ್ಗಳಲ್ಲಿ ಓದಿಸಿದ್ದೀನಿ. ಚಿತ್ರಕೂಟಕ್ಕೆ ಬಂದಾದ್ಮೇಲೆ ಐ ಹ್ಯಾವ್ ಫೌಂಡ್ ಲಾಟ್ ಆಫ್ ಯುನೀಕ್ನೆಸ್. ಅದರಲ್ಲಿ ಬಂದು ಕಲೆಗೆ ಪ್ರೋತ್ಸಾಹ, ಒಂದು ಸ್ಟೇಜ್ ಶೋ ಇರ್ಬೋದು ಅಥವಾ ಮಕ್ಕಳು ಕೋಆರ್ಡಿನೇಟ್ ಮಾಡೋದಿರ್ಬೋದು. ನನಗೆ ಒಂದು 2 ವರ್ಷದಿಂದ ಒಂದು ಸೈನ್ಸ್ ಎಕ್ಸಿಬಿಷನ್ ಆಯಿತು. ಆ ಎಕ್ಸಿಬಿಷನಲ್ಲಿ ಐ ವಾಸ್ ರಿಯಲಿ ಅಮೇಜ್. ಯಾಕಂದರೆ ಟೀಚರ್ಸ್ ಎಲ್ಲ ಹಿಂಗೆ ಎಲ್ಲ ಮಕ್ಕಳು ಕೋಆರ್ಡಿನೇಟ್ ಮಾಡ್ತಾರೆ ಎಂಟೈರ್ ಶೋ. ಅದು ನನಗೆ ತುಂಬ ಇಷ್ಟ ಆಯಿತು. ಇದರಿಂದ ನನ್ನ ಯೋಚನೆ ಏನಂದರೆ ಸಾಧ್ಯವಾದಷ್ಟು ನಾವು ಚಿತ್ರಕೂಟ ಸ್ಕೂಲ್ನಲ್ಲೇ ನಮ್ಮ ಮಕ್ಕಳನ್ನ ಓದಿಸ್ಬೇಕು. 2 ಮುಖ್ಯ ಕಾರಣ. ಒಂದು ಸಿನ್ಸಿಯಾರಿಟಿ ಆಫ್ ಟೀಚರ್ಸ್ ಓಕೆ ಟುವರ್ಡ್ ದ ಸ್ಕೂಲ್ ಆ್ಯಂಡ್ ಚಿಲ್ಡ್ರನ್. ಅದನ್ನು ನಾನು ಯಾವಾಗಲೂ ಐ ಹ್ಯಾವ್ ಅಪ್ರಿಷಿಯೇಟೆಡ್. ಕೆಲವು ಸರಿ ನಮ್ಗೆ ಕಷ್ಟ ಆಗಿದೆ, ಬಟ್ ಇಲ್ಲ ಅದ್ರ ಹಿಂದೆ ಇರೋ ಅವರ ಕಾಳಜಿ ಓಕೆ ನಮ್ಗೆ ಅರ್ಥ ಆಗುತ್ತೆ. ಒಂದೊಂದು ಸರಿ ನಮಗೂ ಅನಿಸುತ್ತೆ ಇಷ್ಟೊಂದು ಸ್ಟ್ರಿಕ್ಟ್ ಆಗಿರುತ್ತೆ ಒಂದೊಂದು ಸಲ, ಬಟ್ ನಿಜ ಅದಿರಬೇಕು, ಆ ಡಿಸಿಪ್ಲಿನ್ ಇರಬೇಕು. 2ನೇದು ಬಂದು ಮಕ್ಕಳಲ್ಲಿ ಒಂದು ಓವರ್ ಆಲ್ ಡೆವಲಪ್, ಸ್ಟಡೀಸ್ ಇರ್ಬೋದು, ಕಲ್ಚರಲ್ ಆಕ್ಟಿವಿಟೀಸ್ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು. ನಾನೀಗ ಹತ್ರದಲ್ಲಿದ್ದೇನೆ, 5:30 ವಾಕಿಂಗ್ ಹೋಗ್ತೇನೆ ವಾರದಲ್ಲಿ ಒಂದು 2-3 ದಿನ. ಎಲ್ಲ ಮಕ್ಕಳು ನಾನು 2 ವರ್ಷ ಆಯ್ತು ಏರಿಯಾಕ್ಕೆ ಬಂದು ಒಂದು 5 ಜನ ಮಕ್ಕಳು ಬರ್ತಾ ಇದ್ದಾರೆ ಇನಿಷಿಯಲಿ. ಇವತ್ತು ಒಂದು 25-30 ಜನ ಮಕ್ಕಳು 5:30 ನಾನು ಹೋಗೋದಕ್ಕೆ ಮುಂಚೆ ಪ್ರಾಕ್ಟೀಸ್ ಮಾಡ್ತಾರೆ. ಇದು ನಿಜವಾಗ್ಲೂ ನಾನು ನೋಡಿದ್ರೆ ಈ ಓವರ್ ಆಲ್ ಡೆವಲಪ್ಮೆಂಟ್ ಅಂದರೆ ನಾನು ಬೇರೆ ಯಾವುದೇ ಸ್ಕೂಲ್ ಬಿಡಿಸುತ್ತೋ ಅಂತ ಎಲ್ಲೂ ನೋಡಿದ್ದೆ. ಸೊ ಐ ವುಡ್ ರಿಕ್ವೆಸ್ಟ್ ದ ಎಂಟೈರ್ ಚಿತ್ರಕೂಟ ಕಮ್ಯುನಿಟಿ ಟು ಕೀಪ್ ದಿಸ್ ಅಪ್ ಓಕೆ ಅಂಡ್ ದೆನ್ ವಿ ಆರ್ ದೇರ್ ಟು ಸಪೋರ್ಟ್. ಎಲ್ಲರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ವಾಸುಕಿ, ಪ್ರಗತಿ ಎಚ್ ಅವ್ರ ತಂದೆ. ಎಲ್ಲ ಸಲ ನಾನು ಬಂದಾಗ ಸ್ಟೇಜ್ ಪರ್ಫಾರ್ಮೆನ್ಸ್ ನೋಡಿದಾಗ ಸಮಥಿಂಗ್ ಇನ್ಸೈಡ್ ಸೇಸ್ ಇಟ್ಸ್ ವೆರಿ ಥ್ರಿಲ್ಲಿಂಗ್. ಒಂಥರ ರೋಮಾಂಚಕ ಆಗುತ್ತೆ ಒಳಗಡೆ. ನಾನು ಅಲ್ಲೋಗಿ ಪರ್ಫಾರ್ಮ್ ಮಾಡೋಣ ಅನ್ಸುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ಐ ಥಿಂಕ್ ಪಿಕ್ಚರೈಸೇಷನ್ ಇಸ್ ಟುಡೇಸ್ ಮೇನ್ ಮೋಟಿವ್ ಕ್ಲಾಸ್. ನಾವೇನು ಕಲ್ತ್ಕೋತೀವಿ ಅದನ್ನು ಹೇಗೆ ಆಚರಣೆ ತರ್ತೀವಿ, ಹೇಗೆ ಅದನ್ನು ಒಳಪಡಿಸ್ಕೋತೀವಿ, ಅದು ತುಂಬ ಮುಖ್ಯ ಆಗುತ್ತೆ. ಅಲ್ಲಿ ಈ ಪರ್ಫಾರ್ಮೆನ್ಸ್ ವಾಟೆವರ್ ಸ್ಟೇಜ್ ಪರ್ಫಾರ್ಮೆನ್ಸ್ ಮಾಡ್ತೀವಿ, ಇನ್ನೂ ಜಾಸ್ತಿ ಕಾನ್ಸೆಪ್ಟ್ಸ್ ಬರಬೇಕು. ನಮ್ಮ ಕಲ್ಚರ್, ನಮ್ಮ ಸಂಪ್ರದಾಯ, ನಮ್ಮ ಹಿಂದುತ್ವ, ನಮ್ಮ ದೇಶ ಏನು ಅಂತ ಎಷ್ಟು ಜನಕ್ಕೆ ಗೊತ್ತಾಗಬೇಕು. ಇನ್ಕ್ಲೂಡಿಂಗ್ ನಮ್ಮ ತಂದೆ ತಾಯಿನೇ ಕೊಡಿ, ಎಷ್ಟೊಂದು ವಿಷಯ ನಮ್ಗೆ ಗೊತ್ತಿರಲ್ಲ. ವಿ ಸ್ಟಾರ್ಟ್ ಲರ್ನಿಂಗ್ ಆಗಿದೆ. ಸೊ ಇನ್ನೂ ಜಾಸ್ತಿ ಮಾಡಿ. ಈವನ್ ಸ್ಮಾಲ್ ಪ್ರೋಗ್ರಾಮ್ ಇದೆ 10 ನಿಮಿಷ. ಇಟ್ ಇಸ್ ವೆರಿ ಪ್ರಗತಿ ನೋಡಿದ್ದೀನಿ. ಶೀ ಗ್ರೋಸ್ ಅಲಾಂಗ್ ವಿತ್ ಚಿತ್ರಕೂಟ. ಪ್ರತಿ ಸರಿ ಬಂದಾಗ ಸಮಥಿಂಗ್ ಎಕ್ಸ್ಟ್ರಾ ಇದೆ. ಕಂಗ್ರ್ಯಾಚುಲೇಷನ್ಸ್, ಧನ್ಯವಾದಗಳು. ನನ್ನ ಹೆಸರು ಸಿದ್ಧಂಜಪ್ಪ ಅಂತ. ನಮ್ಮ ಮೊದಲಿಂದಲೂ ಇದೇ ಸ್ಕೂಲಲ್ಲಿ ಒಬ್ಬಳು ನಿಹಾರಿಕಾ ಕ್ಷೇತ್ರ ಅಂತ ಇಲ್ಲಿ, ಇನ್ನೊಬ್ಬ ಆರ್ಟಿಸಿದೆ ಒಟ್ಟು ಲಾವಣಿಕಾ ಕ್ಷೇತ್ರ ಅಂತ. ಅವರಿಬ್ಬರು ಎಷ್ಟು ಬೇಕಾಗಿದ್ದಾರೆ ಅಂತಂದರೆ ಅದನ್ನು ಹೇಳಕ್ತಿದ್ದು ಇದೆಲ್ಲ ಇಲ್ಲಿ ಚಿತ್ರಕೂಟದಲ್ಲಿರ್ತಕ್ಕಂಥ ಪ್ರಪ್ರಥಮವಾಗಿ ಚೈತನ್ಯವರು ಅವರ ಒಂದು ಸಾಹಸಮಯ ಜೀವನ ಅಂತ ಹೇಳಬೇಕು. ಸಾಹಸ ಪಟ್ಟು ಈ ಒಂದು ವಿದ್ಯಾಸಂಸ್ಥೆಯಿಂದ ಅವರ ತಂದೆ ತಾಯಿಗಳ ಆಶೀರ್ವಾದದಿಂದ ಇದು ಕಟ್ಟಿದ್ದಾರೆ. ಈ ರೀತಿ ಮಕ್ಕಳು ಕೂಡ ತುಂಬ ಆಸಕ್ತಿ ವಹಿಸಿ ಇಲ್ಲಿ ಒಂದು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಅಷ್ಟೇ ನಾವು ಬೇರೆ ಸ್ಕೂಲ್ಗಳಿಗೆ ಕಂಪೇರ್ ಮಾಡಿದರೆ ಈ ಒಂದು ಚಿತ್ರಕೂಟ ಒಂದು ಸಂಸ್ಥೆ ಎಲ್ಲ ಕಡೆ ಪ್ರಶಂಸೆ ಮಾತನ್ನು ಇದು ನಮಗೆಲ್ಲ ತುಂಬ ಸಂತೋಷದ ವಿಷಯ. ಅದರಲ್ಲೂ ಈ ಕಲ್ಚರಲ್ ಪ್ರೋಗ್ರಾಮ್ಸ್, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಬಹಳ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾರೆ, ಯಾವುದನ್ನು ಬಿಡೋದಿಲ್ಲ. ನೋಡಿ, ನಿನ್ನೆ ರಾಜ್ಯೋತ್ಸವ ಆಯಿತು. ರಾಜ್ಯೋತ್ಸವದ ಕೂಡ ಬಿಟ್ಬಿಡ್ಬೋದಾಯಿತು, ಅಯ್ಯೋ ನಿನ್ನೆ ಆಗೋಗಿದೆ ಯಾಕೆ ಮಾಡ್ಬೇಕು ಅಂತ. ನೋಡಿ, ಇವತ್ತು ಅದನ್ನ ಆ ಒಂದು ಇದನ್ನ ಸ್ತುತಿನವನ್ನ ಇವತ್ತು ಕಲ್ಪಿಸ್ಕೊಟ್ಟಿದ್ದಾರೆ. ನಿಜವಾಗ್ಲೂ
ತುಂಬ ತುಂಬ ಧನ್ಯವಾದಗಳು. ನಿನ್ನೆ ನಮ್ಮ ಲೇಔಟ್ನಲ್ಲಿ ಚಂದ್ರ ಲೇಔಟ್ನಲ್ಲಿ ಸೀನಿಯರ್ಸ್ ಅಸೋಸಿಯೇಷನ್ ಒಂದು ರಾಜ್ಯೋತ್ಸವ ಮಾಡಿದ್ರು. ಅಲ್ಲಿ ನಾನು ಇಬ್ಬರನ್ನು ಹೆಣ್ಮಕ್ಳನ್ನು ಕರ್ಕೊಂಡು ನಾಡಗೀತೆ ಮತ್ತು ಇದು ನ್ಯಾಷನಲ್ ಅಂತ ರಾಷ್ಟ್ರಗೀತೆಯನ್ನ ಬಹಳ ಸೊಗಸಾಗಿ ಇದ್ರು ಕೂಡ ಆಡಿದರು. ತುಂಬ ತುಂಬ ಎಲ್ಲರಿಗೂ ಶುಭೋದಯ. ನಾನು ಮಾನ್ಯ ಅವರಮ್ಮ. ತುಂಬ ವರ್ಷದಿಂದ ಅವಳು ಬೇರೆ ಸ್ಕೂಲಲ್ಲಿ ಓದ್ತಾ ಇದ್ಲು. ಈ ವರ್ಷ ನಾನು ಏನಕ್ಕೆ ಚಿತ್ರಕೂಟ ಸೇರಿಸಿದೆ ಅಂದರೆ, ನಾನು ಒಂದು ಚಿತ್ರಕೂಟ ಟೀಚರ್ ಆಗಿರೋದ್ರಿಂದ ನನಗೆ ಗೊತ್ತು ಈ ಆಕ್ಟಿವಿಟೀಸ್ ಎಲ್ಲ ಹೇಗಿದೆ ಅಂತ. ಆ ಸೇಮ್ ನನ್ನ ಮಕ್ಕಳಿಗೂ ಬರಬೇಕು ಅಂತ ಸೇರಿಸಿದ್ದೀನಿ. ಅವಳ ಇಂಪ್ರೂವ್ಮೆಂಟ್ ತುಂಬ ಚೆನ್ನಾಗಿದೆ. ನನಗೆ ತುಂಬ ಸಂತೋಷ ಆಗ್ತಾ ಇದೆ ನಾನು ಚಿತ್ರಕೂಟ ಸೇರಿಸಿದ್ದು. ಏನು ಇಷ್ಟು ವರ್ಷ ಅವಳು ಹಿಡನ್ ಟ್ಯಾಲೆಂಟ್ ಅಂತ ಇತ್ತು, ಚಿತ್ರಕೂಟ ಬಂದರೆ ನಮ್ಮ 3 monthsಲ್ಲಿ ಅವಳ ಟ್ಯಾಲೆಂಟ್ ಎಲ್ಲ ಆಚೆ ಬರ್ತಾ ಇದೆ. ಸೊ ಐ ಕಂಗ್ರ್ಯಾಚುಲೇಟ್ ಆಲ್ ದ ಟೀಮ್ ಟು ಮೇಕ್ ಹರ್ ಮೋರ್ ಸಕ್ಸಸ್. ಥ್ಯಾಂಕ್ ಯು. ಆ ಥರ ಆಗಿದೆ. ತುಂಬ ಖುಷಿಯಾಗಿದೆ, ತುಂಬ ಸಂತೋಷ ಆಯಿತು. ಇದೇ ರೀತಿ ನಮ್ಮ ಮಕ್ಕಳ ಬೆಳವಣಿಗೆಗೆ ನಿಮ್ಮ ಒಂದು ಏನಿದೆ ಗುರುತರವಾದ ಜವಾಬ್ದಾರಿಯನ್ನು ನೀವು ನಿಜವಾಗಿ ಖಂಡಿತ ಮಾಡ್ತಾ ಇದ್ದೀರಿ. ತುಂಬ ಥ್ಯಾಂಕ್ಸ್, ಧನ್ಯವಾದಗಳು. ನಮಸ್ಕಾರ, ನಾನು ವಸಿಷ್ಠ. ತುಂಬ ಒಳ್ಳೆಯ ಇನಿಷಿಯೇಟಿವ್ ಇದೆ. ಯಾಕಂದರೆ ಇಷ್ಟು ವರ್ಷ ನಾನು ಎಲ್ಲೂ ನೋಡಿಲ್ಲ. ಅದೇ ಸ್ಕೂಲಲ್ಲಿ ನಾನು ತುಂಬ ಕಡೆ ಓದಿದ್ದೀನಿ, ಅಕ್ರಾಸ್ ಕರ್ನಾಟಕ ಹೋಗೋದು. ಬಟ್ ಎಲ್ಲೂ ಈ ಥರ ಒಂದು ಇನಿಷಿಯೇಟಿವ್, ಒಂದು ಕ್ಲಾಸನ್ನು ಕೂರಿಸ್ಕೊಂಡು ಮಕ್ಕಳಿಗೆ ಒಂದು ಆಪರ್ಚುನಿಟಿ ಕೊಟ್ಟು ಪೇರೆಂಟ್ಸ್ನ ಕರೆಸಿ ಅದನ್ನು ಅಟೆಂಡ್ ಮಾಡೋದನ್ನು ನೋಡಿರಲಿಲ್ಲ. ತುಂಬ ಒಳ್ಳೆಯ ಇನಿಷಿಯೇಟಿವ್. ಮಕ್ಕಳು ತುಂಬ ಕಲಿಯೋದಿದೆ. ಅವ್ರಿಗೆ ಅವ್ರದ್ದು ಆತ್ಮಾಭಿಮಾನ, ಸ್ವಾಭಿಮಾನ ಎಲ್ಲ ತುಂಬ ಇಂಪ್ರೂವ್ ಆಗುತ್ತೆ ಅಂತ ನಾನು ಅನ್ಕೋತೀನಿ. ಧನ್ಯವಾದಗಳು. ನೀವು ಒಂದು ಆಪರ್ಚುನಿಟಿ ಕೊಟ್ಟಿದ್ದೀನಿ, ನಮಗೂ ಪ್ಲಸ್ ಮಾಡ್ತೀವಿ. ನಮಸ್ಕಾರ. ಮೊದಲ ಮಾತು ಅಂದರೆ, ಎಂಥ ಮಕ್ಕಳನ್ನ ಹೆಟ್ಟು ಚಿತ್ರಕೂಟದ ಮಡಿಲಿಗೆ ಒಪ್ಪಿಸಿದ್ದೀರಾ, ಅದಕ್ಕೆ ಹೃತ್ಪೂರ್ವಕ ಧನ್ಯವಾದ ಎಲ್ಲರಿಗೂ ಕೂಡ. ಈ ಸಾಂಸ್ಕೃತಿಕ ಚಟುವಟಿಕೆಯಲ್ಲಿ ಭಾಗವಹಿಸೋದ್ರಿಂದ ಮಕ್ಕಳ ಭಾಷಾ ಕೌಶಲ್ಯ ಹೆಚ್ಚುತ್ತೆ, ಟೈಮ್ ಮ್ಯಾನೇಜ್ಮೆಂಟ್ ಕೂಡ ಹೆಚ್ಚುತ್ತೆ, ಅದು ಎಫಿಷಿಯಂಟ್ ಆಗುತ್ತೆ. ಈ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಒಳಗೊಳ್ಳೋದ್ರಿಂದ ಮಕ್ಕಳು ಬೇರೆ ಬೇರೆ ಆಯಾಮಗಳಿಗೆ ತಮ್ಮನ್ನು ತಾವು ತೆರೆದುಕೊಳ್ತಾರೆ. ದೇ ವಿಲ್ ಬಿ ಎಕ್ಸ್ಪೋಸ್ ಟು ಡಿಫರೆಂಟ್ ಆಸ್ಪೆಕ್ಟ್ಸ್ ಆಫ್ ಲೈಫ್ ಆಲ್ಸೋ. ಹಾಗಾಗಿ ಈ ಚಟುವಟಿಕೆಯಲ್ಲಿ ಮಕ್ಕಳನ್ನು ನಾವು ತೊಡಗಿಸ್ಕೋತಾರೆ. ನಾನು ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಒಂದು ಕಾಸ್ಟ್ಯೂಮ್ ನೋಡಿದ್ವಿ, ಯಾವುದೇ ತುಂಬ ಆಸ್ಥೆಯಿಂದ ನೀವು ಫೋನ್ ಮಾಡಿ ಹೀಗೆ ಮಾಡಲಾ, ಹಾಗೆ ಮಾಡಲಾ, ಇದು ಸರಿನಾ, ಕೆಲವರಂತೂ ತಂದೆ ತೋರಿಸಿದ್ರು ಇದು ಸರಿ ಹೋಗುತ್ತಾ ಅಂತೆಲ್ಲ. ಅದ್ರ ಬಗ್ಗೆ ನಮಗೆ ತುಂಬ ನಾವು ನಿಮ್ಮನ್ನು ಪ್ರಶಂಸಿಸ್ತೇವೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಮತ್ತು ಈಗ ರೀಸೆಂಟಾಗಿ ನಡೆದಿರೋ ಪೇರೆಂಟ್ ಟೀಚರ್ಸ್ ಮೀಟಿಂಗಲ್ಲೂ ಕೂಡ ನೀವು ಕೊಟ್ಟ ಸಲಹೆಗಳನ್ನು, ನಿಮ್ಮ ಕನ್ಸರ್ನ್ಸನ್ನು ಕೂಡ ಆದಷ್ಟು ನಾವು ಬೇಗ ಅದನ್ನು ಅಡ್ರೆಸ್ ಮಾಡೋಕೆ ನೋಡ್ತಾ ಇದ್ದೀವಿ. ಮ್ಯಾಥಮೆಟಿಕ್ಸಲ್ಲಿರೋದಂತೂ ಕ್ಲಾಸನ್ನು ಕೂಡ ಇಮಿಡಿಯೇಟಾಗಿ ಮಾರನೇ ದಿವಸನೇ ಆ ಕ್ಲಾಸನ್ನು ಕೂಡ ನಾವು ಸ್ಟಾರ್ಟ್ ಮಾಡಿದ್ವಿ. HCF ಮತ್ತು LCM, ಅದು ಮಕ್ಕಳಿಗೆ ಅರ್ಥ ಆಗಿರಲಿಲ್ಲ ಅಂತ. ಹೀಗೆ ನಿಮ್ಮ ಫೀಡ್ಬ್ಯಾಕ್ ಅನ್ನೋದು ನಮಗೆ ತುಂಬ ತುಂಬ ಇಂಪಾರ್ಟೆಂಟ್. ಯಾಕೆಂದರೆ ನಾವು ನಮ್ಮ ಜಗತ್ತಿನಲ್ಲಿ ಇರ್ತೀವಿ, ನೀವು ಏನಿದೆ ನಿಮ್ಮ ಕುಂದುಕೊರತೆ ಏನಿದೆ ಅಂತ ಹೇಳಿ ಎತ್ತಿ ತೋರಿಸಿದಾಗ ಅದನ್ನು ತಿದ್ದುಕೊಳ್ಳೋಕ್ಕೆ ನಮಗೆ ಸಹಾಯ ಆಗುತ್ತೆ. ಸೊ ಇವತ್ತು ಬಂದಿದ್ದೀರಾ, ನಿಮ್ಮ ಒತ್ತಡದ ಕೆಲಸದ ಒತ್ತಡಗಳು ಕೂಡ ನಿಮ್ಮ ಟೈಮನ್ನು ಕೊಟ್ಟಿದ್ದೀರಾ. ನಿಮ್ಮೆಲ್ಲರಿಗೂ